ಸಂಗಮನಕ್ಕೆ ಸಿಕ್ಕಿದ್ರು. ಫೋನ್ ಮಾಡಿದೈತಿ ಗಾಡಿ ಸೈಡ್ ಹಾಕಿದ್ವಿ, ಬೇಜಾರಾಗ್ತಾನೆ. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರ್ಯಾಕ್ಟರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಜತ್ತಲ್ಲ ಸಾಂಗೋಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಿಂದ್ಗಡೆ ವಿಡಿಯೋದಾಗ ನೋಡ್ದಂಗೆ ಟಿಂಪೂರ್ಣೆ ಬಂದು ರಾತ್ರಿ ಊಟ ಮಾಡಿ ಅಣ್ಣಚ್ಚಿ ಹೋಟ್ಲಾಗ ಮಕ್ಕೊಂಡಿದ್ವಿ. ಅಲ್ಲಿಂದ ಕರೆಕ್ಟಾಗಿ ಬೆಳಗ್ಗೆ 4:15ಕ್ಕೆ ಬಿಟ್ಟಿದ್ವಿ. ಇವಾಗ ಸಾಂಗೋಲ ಒಂದು 10 ಕಿಲೋಮೀಟ್ರಲ್ಲಿ ಒಂದು 5-6 ಕಿಲೋಮೀಟ್ರ್ ಆಯ್ತು ಅಂದ್ಕೊಂಡಿದ್ವಿ. ಇವಾಗ ಟೀ ಬ್ರೇಕ್ ಹಾಕಿದ್ವಿ, ಟೀ ಕುಡಿದು ಹೋಗ್ತಾ ಇದ್ದೀವಿ. ನೋಡಿ ತಿಪ್ಪೇಶಿ ಮುಂದೆ ಹೋಗ್ತಾ ಇದ್ದಾನೆ. ನಾವು ಈ ಕಡೆ ಯಾಕೆ ಬಂದೀವಿ ಅಂದರೆ ಹೇಳಿದ್ನಲ್ಲ, ಅದೇ ಓವರ್ಲೋಡ್ ಇತ್ತು ಅಂತೇಳಿ ಅದಕ್ಕೆ ಬಂದಿದ್ದು. ನಮ್ಮ ಗಾಡಿ 49 ಟನ್ 800 kg ಪಾಸ್ ಮಾಡ್ತತೆ. ಅಂದರೆ 36 ಟನ್ ಪಾಸ್ ಆಗುತ್ತೆ. 36 ಟನ್ ಐತೆ ಗಾಡಿ ಒಳಗೆ, ಪಾರ್ಸಲ್ಲು ಕೆಳಗೆ ರೈಲ್ವೆ ಐಟಮ್ ಎಲ್ಲ ಸೇರಿ. ಆದರೆ ಅದೇನಾಗುತ್ತಂದರೆ ಬಾರ್ಡ್ರ್ನಾಗೆ 400 kg ಎಕ್ಸೆಸ್ ಮಾಡಿರ್ತಾರೆ ಕಾಟ ಅಡ್ಜಸ್ಟ್ಮೆಂಟಿಂಗು. ಅದು ಎಕ್ಸೆಸ್ ತೋರಿಸ್ತೈತೆ. ಅವಾಗ ಕೇಸ್ ಹಾಕ್ತಾರೆ, ಇಲ್ಲ ಅವನಿಗೊಂದು 1000-2000 ಕೊಡು, ಅವ್ನ ಕೈ ಹಿಡಿ ಕಾಲಿಡಿ ಅಂತಾರೆ. ಇಲ್ಲಿ ಮೊಬೈಲ್ ಕಾಟ ಇರೋದು. ಅವೇನಂದ್ರೆ ಅವು ಸರಿಯಾಗಿ ತೋರಿಸಲ್ಲ. ಇವಾಗ ಟೋಟಲ್ ವೆಯ್ಟು ನಂದು 50 ಟನ್ ಬರ್ತೈತೆ, ಅದ್ರಾಗ 45-46 ಹಿಂಗೆ ತೋರಿಸ್ತತೆ ಅಂತ ಕಾಟ ಇರೋದಿಲ್ಲಿ. ಅದಕ್ಕೆ ಹಿಂಗೆ ಹೋಗ್ತಾಯಿದ್ದೀವಿ ನೋಡಿ. ಫಸ್ಟಿಗೆ ಇನ್ನು ರಾತ್ರಿ ಒಪ್ಪಲಿಲ್ಲ, ನಾನು ಸೊಲ್ಲಾಪುರ ಮೇಲೆ ಬರ್ತೀನಿ ಅಂದ. ಹೋಗಿದ್ದು ಸರಿ, ನೀನು ಆಯ್ತು ಹೋಗು, ನಾನು ಟಿಂಬೂರ್ಣೆಗೆ ಮತ್ಕೊಂಡು ಬೆಳಗ್ಗೆ ಎದ್ದು ಬರ್ತೀನಂದೆ, ಹಂಗೆ ಮಾಡಂತ ಅಣ್ಣ ಅಂಥೇಳಿ ರಾತ್ರಿ ನನ್ನ ಜೊತೆಗೆ ಊಟ ಮಾಡಿ ಮಲಗಿದ್ದ. ಹೋಗ್ತಾ ಇದ್ದಾನೆ ನೋಡಿ ಇಲ್ಲೇ ಮುಂದೆ, ಅವ್ನು ಹಿಂದಿನ ನಾನು. ಇವಾಗ ಟೀ ಕುಡಿದು ಬಂದ್ವಿ. ಇವಾಗ ಇನ್ನೇನು ಒಂದೇ ಸಲ ಕರ್ನಾಟಕಕ್ಕೆ ಹೋಗಿ ಇಡ್ಲಿ ವಡೆ ತಿನ್ನಬೇಕು. ಇಡ್ಲಿ ವಡೆ ತಿಂದ ಭಾಳ ದಿವಸ ಆಗೈತೆ, 6:15ಇಂದ. ನಮ್ಗೆ ಇಲ್ಲಿಂದ ಬಂದು ಬಿಜಾಪುರ 100 ಕಿಲೋಮೀಟ್ರ್ ಐತೆ ಅಷ್ಟೇ. ಜತ್ತೊಂದು 60, ಅತ್ಲಾಗೊಂದು ಜತ್ತೊಂದು 40, ಅತ್ಲಾಗೊಂದು 60, 100 ಕಿಲೋಮೀಟ್ರು ಬಿಜಾಪುರ ಇರೋದು. ಆರಾಮಾಗಿ 8:30-9 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ. ಎಲ್ಲಂದರೆ ನಮಗೆ ಆ ತ್ರಿಕೋಟ ಹೋಗೋವರೆಗೂ ಒಂದು ಸ್ವಲ್ಪ ಕೆಲಸ ನಡೀತೈತೆ. ಕರ್ನಾಟಕ ಎಂಟ್ರಿ ಆದೈತಿಗೆ ಅಲ್ಲೇ ಒಂಚೂರು ತೊಂದರೆ. ಆ ಕಡೆ ಮಂಗಳವಾಡ ಮೇಲೆ ಹೋಗ್ತಿದ್ವಿ, ಅಲ್ಲಿ ಹೋಗ್ಬೇಕಾದ್ರೆ ಅಪ್ಪು ಬರೆ ಸಿಂಗಲ್ ರೋಡು, ಅಲ್ಲಿ ಒಂಚೂರು ಡೀಸೆಲ್ ಜಾಸ್ತಿ ಕುಡಿತತೆ. ಅದಕ್ಕೆ ಈ ಕಡೆ ಹೋಗೋಣ ಅಂತೇಳಿ ಈ ಕಡೆ ಬಂದ್ವಿ. ನೋಡಿ ಹೋಗ್ತೈತೆ ಅಲ್ಲಿ ಮುಂದೆ ಒಂದು ಗಾಡಿ. ಅವಂತೂ ಅಷ್ಟೇ ಇರೋದು. ಹೈಟೆಕ್ ಲೆವೆಲಿಗೆ ಐತೆ ಇಲ್ಲ ಮಾಲು. ಕೆಳಗೆ 30 ಟನ್ ಪಾರ್ಸಲ್ ಐತೆ. ಇದು ಕಬ್ಬಿಣದ ಐಟಮ್ ಐತೆ, ಮೇಲೆ 8 ಟನ್ ಪಾರ್ಸಲ್ ಇರೋದು. ಅವನದೆಲ್ಲ ಮಾಧವರಂನೇ ಖಾಲಿ ಆಗುತ್ತೆ. ನಮ್ಮದು ಮಾತ್ರ ಬೈಯಪ್ಪನಹಳ್ಳಿಗೆ ರೈಲ್ವೇದು 5 ಟನ್ ನೆಲಮಂಗ್ಲಕ್ಕೆ ಇಳಿಸ್ಬೇಕಂತೆ. ನಾವು ಇವತ್ತು ಆಲ್ಟ್ ಮಾಡಿ ನಾಳೆ ಸಾಯಂಕಾಲ ಬಿಡೋಣ ಅಂತಿದ್ವಿ. ರಾತ್ರಿ ಟ್ರಾನ್ಸ್ಪೋರ್ಟ್ನಾಗ ಪಾರ್ಟಿ ಸೇರ್ಕೊಂಡು ಇಬ್ಬರು ಫೋನ್ ಮಾಡಿದರು. ಏನಂತಂದರೆ ಇನ್ನು ಸೋಮವಾರ ಬಂದು ರೈಲ್ವೆ ಐಟಮ್ ಖಾಲಿ ಮಾಡಲೇಬೇಕು, ಇಲ್ಲಾಂದರೆ 4 ದಿವಸ ಖಾಲಿ ಆಗಲ್ಲ ಅಂತಂದರು. ಇವಾಗ ಅವ್ರು ಹಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೇಳಿ ನಾವು ಹೋಗಲೇಬೇಕು. ಹೋಗಿ ಪಾರ್ಸಲ್ ಖಾಲಿ ಮಾಡಿ ಒಟ್ಟರೆ ಇವತ್ತು ಹೋಗಿ ಸಾಯಂಕಾಲ ಊರಾಗ ನಿಂತ್ಕೊಂಡು ಪಾರ್ಸಲ್ ಇಬ್ಬರು ಲೊಕೇಶನ್ ಹಾಕ್ಸ್ಕೊಂಡು ಬೆಳಗಿನ 4 ಗಂಟೆಗೆ ಊರು ಬಿಟ್ಟರೆ 9 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗ್ತೀವಿ. ನೆಲಮಂಗ್ಲಾಗೆ ನೋ ಎಂಟ್ರಿ ಬಿಡೋ ಅಷ್ಟೊತ್ತಿಗೆ ಪಾರ್ಸಲ್ ಇಳಿಸಿ ಆಮೇಲೆ 10:30 ಮೇಲೆ ಅಲ್ಲಿ ಹೋಗ್ಬೋದು. ಹಂಗೆ ಮಾಡೋದು ನಾವು. ನೆಲಮಂಗ್ಲದಿರೋದಲ್ಲ, ಹಂಗೆ ಮಾಡಿದ್ರಾತು. ಬನ್ನಿ ಹೋಗಿ ತ್ರಿಕೋಟದಾಗ ಸಿಗೋಣ. ಟೀ ಕುಡ್ದಾಗ್ಲಿದ್ದ ತಡೆರಹಿತ ಪ್ರಯಾಣ ಮಾಡಿದ್ದೀವಿ. ಇವಾಗ ಬಂದು ಗಾಡಿ ನಿಲ್ಸಿದ್ದೀವಿ, ತಿಂಡಿ ತಿನ್ನೋಣ ಅಂತೇಳಿ. ಇಡ್ಲಿ ವಡೆ ಸಿಕ್ತಂತೀವಿ ಅಂತ ನಮ್ಮ ಪುಟ್ಟಸ್ವಾಮಿ ಹೇಳ್ದ, ಸಿಕ್ತಂತಂದು. ಅದಕ್ಕೆ ಸೈಡ್ ಹಾಕ್ತಿದ್ವಿ. ಯಾವುದೋ ಕೇರಳ ಗಾಡಿ ಸ್ಕ್ರ್ಯಾಪ್ ಲೋಡ್ ಮಾಡ್ಕೊಂಡು ಹೋಗ್ತಾನೆ. ಇಡ್ಲಿ ವಡೆ ಇಲ್ಲ ಅಂತಲ್ಲೇ, ಪೂರಿ ಸಬ್ಜಿ ಐತಂತೆ. ಅವಲಕ್ಕಿ ಸಿಗುತ್ತಲ್ಲ, ಅವಲಕ್ಕಿ ಕೊಡ್ರಿ. ಹಾಂ ಬರ್ರಿ ಬೇಗ ತಿನ್ನೋಣ. 4 ಇದ್ದೀವಿ. ಹಾಂ ಮಾಡಿರಿ ಬರ್ರಪ್ಪ, ಬರ್ರಿ ತಿಂಡಿ ತಿನ್ನು ಬರ್ರಿ. ತಿಂಡಿ ಎಲ್ಲ ಬೆಳಗಿನ ಊಟ ತಿನ್ನು ಬರ್ರಿ. ಮಧ್ಯಾಹ್ನಕ್ಕೆ ಸ್ಪೆಷಲ್ ಮಾಡೋಣಂತ ಬರ್ರಿ. ಸಂಡೇ ಅಲ್ಲ, ಭಾನುವಾರ ಬಾಡೂಟ ಮಾಡೋಣಂತ ಬರ್ರಿ. ಇವತ್ತು ಭಟ್ರು ಯಾರು ಹಾಕ್ತೀರ ಹೇಳಿ ಇವತ್ತು? ಹಾಂ, ಅವನಿಗೆ ಚಿಕನ್ ಮಾಡಕ್ಕೆ ಬರಲ್ಲ. ಇನ್ನು ಪಕೋಡ
ಇಲ್ಲ ಇವನ್ ಮಾಡ್ತಾನೆ ತಿಪ್ಪೇಸ್ವಾಮಿ. ಬರ್ರಿ ಅಲ್ಲಿ ನೋಡೋಣ ಆಲ್ಮಟ್ಟಿಗೆ ಹೋದ್ಮೇಲೆ ಚಾನಲ್ ಹತ್ರ ನಿಲ್ಲಿಸಿ. ಫ್ರೆಂಡ್ಸ್ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ದೀವಿ. ನನ್ನ ಗಾಡಿ ತಿಪ್ಪೇಶಿಗೆ ಕೊಟ್ಟಿನಿ. ಇವಾಗ ಅವನ ಗಾಡಿ ನಾನು ಹೊಡಿತಾ ಇದ್ದೀನಿ. ಇದು ಏನಾಯ್ತಂದರೆ ಬೆಡ್ಡಿಂಗ್ ಕಟ್ಟಾಗ್ಬಿಟ್ಟೈತೆ, ಅದಕ್ಕೆ ಲಿಫ್ಟ್ ಎತ್ತಿರೋದು. ಇವಾಗ ಗಾಡಿ ಬಿಜಾಪುರವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳೋದು. ಇದು ಲಿಫ್ಟ್ ಎತ್ತಿದ್ದೀವಿ, ಒಂಚೂರು ಬ್ರೇಕ್ ಕಮ್ಮಿನೇ ಬರೋದು, ಏನು ಮಾಡೋಂಗಿಲ್ಲ. ನಂದೇ ಲಾರಿ ಇದನ್ನು ಹೋಗೋಣ. ಎಲ್ಲಕ್ಕೆ ಇನ್ನು ಸೀಟು ಹಿಂದೆ ತಗ್ಗು ಮಾಡ್ಕೊಂಡು ನಮ್ಗಣಲ್ಲಿ ಇವನು ಅದು ನಮಗೆ ಸೆಟ್ ಆಗಲ್ಲ. ಹಂಗೆ ನಿನ್ ತರ ಹಿಂಗ್ ಸೀಟು ತಗ್ಗಾಗ್ಬಿಟ್ಟೈತೆ. ದಪ್ಪ ಇದಾನಲ್ಲ ಅವನು. ನಿನ್ ತರ ಹಿಂಗ್ ಬೆನ್ನ ಸ್ಟ್ರೈಟ್ ಮಾಡ್ಕೊಂಡು ಓಡಿಸೋದು ಸೀಟಿಗೆ ಮಕ್ಕಂತಾರೇನಲ್ಲ, ಕುತ್ಕೋಬೇಕು ಫ್ರೀಡಮ್ನಾಗೆ. ಫ್ರೀಡಮ್ನಾಗೆ ಕುತ್ಕೊಳ್ಳೋದು. ಬನ್ನಿ ಹೋಗೋಣ. ಹಳೆ ಗಾಡಿ ಹೊಡಿದ ಭಾಳ ದಿವಸ ಆಗಿತ್ತು. ಮೀಟ್ರ್ ಬೋರ್ಡೆ ಕಲೆ ಆಗ್ಬಿಟ್ಟೈತೆ, ಏನು ಕಾಣಂಗಿಲ್ಲ. ಇದನ್ನ ಮೇನುವಲ್ ಇರೋದು, ಬಟನ್ನೇ ಓಡಿಸೋದು. ಬನ್ನಿ ಹೋಗೋಣ. ನೋಡಿ ಸ್ನೇಹಿತರೆ, ಕರ್ನಾಟಕ ಬಂದ್ವಿ. ಇಲ್ಲಿಂದ ಎಲ್ಲ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅಂದರೆ ಎಲ್ಲ ಊರವರಾಗೆಲ್ಲ ಆಗತ್ತೆ, ಊರೊಳಗೆ ಮಾತ್ರ ಮಾಡ್ತಿದ್ದಾರೆ. ಚರಂಡಿ ಮಾಡಿ ಅದೆಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಒಂಚೂರು ಪೆಂಡಿಂಗ್ ಇರ್ತವೆ. ಬೈಪಾಸ್ ಮಾಡ್ತಾ ಇದ್ದಾರೆ ಈ ಊರಿಗೆ. ನೋಡಿ ಬೈಪಾಸ್ ಎಲ್ಲಿ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಅಲ್ಲಿಂದ ರೋಡ್ ಚೆನ್ನಾಗೈತೆ. ತಿಪ್ಪೇಶಿ ಮುಂದೆ ಹೋಗ್ತಾ ಇದ್ದಾನೆ. ಅವ್ನಿಗೆ ಯಾವ ಗಾಡಿ ಕೊಟ್ಟರು ಮುಂದೆನೇ ಇರ್ತಾನೆ, ಹಿಂದೆ ಅಂತೂ ಇರಲ್ಲ. ಹಂಗೆ ಹೋಗ್ತಾನೆ ತಿಳ್ಕೊಂಡು ನಾವು ಒಂಚೂರು ನಿಧಾನ ಹೊಡಿತೀವಿ ಅಷ್ಟೇ. ಇದನ್ನು ಸೆಳಿತಿದ್ದೆ, ಇದ್ರಾಗ ಲಿಫ್ಟು ಎತ್ತಿದ್ದೀವಿ, ಬ್ರೇಕ್ ಬರಲ್ಲಲ್ಲ, ಅದಕ್ಕೆ ಸುಮ್ಮನೆ ನಿಧಾನಕ್ಕೆ ಹೊಡಿತಿರೋದೆ. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಮುಂದೆ. ಶಿಷ್ಯ ಕುತ್ಕೊಂಡಾನೆ, ಫಾಲೋ ಮಾಡೋ ಶಿಷ್ಯ. ಅಲ್ಲಿ ಬಿಜಾಪುರ ಟೋಲಿಗೆ ಹೋದೇಟಿಗೆ ಫಾಲೋ ಮಾಡ್ತಿರೋದೆ. ಅವಲಕ್ಕಿ ಪೂರಿ ತಿಂದ್ವಿ, ಅವೆಲ್ಲ ಭಾಳ ಹೊತ್ತಿರಲ್ಲ. ನೋಡೋದು ಫಾಲೋ ಮಾಡೋದು, ಇಲ್ಲಾಂದರೆ ಒಂದೇ ಸಲ ಡಾಬಾ ಕೊಡಿಯೋದೆ. ಬಿಜಾಪುರಕ್ಕೆ ಬಂದು ಗ್ರೀಸ್ ಹೊಡ್ಯಕ್ಕೆ ನಿಲ್ಸಿದ್ದೀವಿ 2 ಗಾಡಿನೂ. ಇವಾಗ ನನ್ನ ಗಾಡಿ ನಾನು ಇಸ್ಕೋಬೇಕು. ನಮ್ಮ ದೋಸ್ತ ಹೋದ, ಅವನು ಆ ಕಡೆ ಹೋದ, ನನಗೆ ಅಲ್ಲಿ ಎದುರಿಗೆ ಬಂದ. ನಾನು ನಿಲ್ಲಿಸ್ದಾಗ ಕಂಡಿದ್ರೆ ಅವನ್ನ ಸೈಡ್ಗೆ ಹಾಕ್ಸ್ತಿದ್ದೆ. ಅಂದರೆ ಈ ಗಾಡಿಗೆ ಆರ ನೋಡಿದ್ದಾನೆ, ಇವ್ರು ಇದ್ರಲ್ಲ ಹಂಗೆ ಹೋಗಿದ್ದಾನೆ. ನಾನಿದ್ದಿದ್ರೆ ಸೈಡ್ ಹಾಕಂತ. ಅವನು ಕನ್ಫ್ಯೂಸ್ ಆಗ್ಯಾನ, ಬಂದಿಲ್ಲ ಅಂತೇಳಿ, ರಜೆ ಹೋಗ್ಯಾನಂತೇಳಿ. ಹೋಗಲಿ, ಇನ್ನೊಂದ್ಸಲಿ ಸಿಗೋಣಂತೆ. ಸಿಗ್ತಾನೆ, ಅವನೆಲ್ಲ ಹೋಗ್ತಾನೆ. ಇವಾಗ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಹೋಗಿ ಆ ಕಡೆ ನಿಡ್ಗುಂದಿ ದಾಟಿದ ಮೇಲೆ ಚಾನಲ್ ಐತೆ. ಚಾನಲ್ ಹತ್ರ ಗಾಡಿ ಸೈಡಿಗೆ ಹಾಕಿ ಸ್ನಾನಗಿನ ಮಾಡ್ಕೊಂಡು ಹೋಗೋದು. ಇವಾಗ ಇವನ್ ಗಾಡಿ ಬೀಸ್ ಹೊಡಿಸ್ತೀನಿ ನಾನು. ನೋಡಿ ಗುರು, ರಬ್ಬರ ಎದ್ದೋಗ್ಬಿಟ್ಟೈತೆ ಟೈರಿಂದು. ನೋಡಿ ಇದನ್ನು ಚೇಂಜನ್ನು ಮಾಡಬೇಕು. ಬನ್ನಿ. ಹೀಟು ಬಿಸಿಲಿಗೆ ಹೀಟ್ ಆಗ್ಬಿಟ್ಟೈತೆ. ಟೈರ್ ಚೇಂಜ್ ಮಾಡ್ಕೊಂಡ್ವಿ, ಹೊಲ್ಟ್ವಿ. ಅವ್ನು ಇನ್ನೂ ನನ್ನ ಗಾಡಿನ ಕೊಡಲಿಲ್ಲ ತಿಪ್ಪೇಶಿ. ನೀನು ಅದನ್ನೇ ತಗೊಂಬ ಅಂತ ಅಂದ. ಅದಕ್ಕೆ ಸರಿ ನಡಿ ಅಂತೇಳಿ ಅವ್ನು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾಯಿದ್ನಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಹೋದರೆ ಚಾನಲ್ ಐತೆ ನಿಡ್ಗುಂದೆಗೆ. ಅಲ್ಲೋಗಿ ಚಾನಲಿಗೆ ಸೈಡ್ ಹಾಕ್ಬಿಡೋದು. 11:30 ಆದಾಲೆ ಬಿಸಿಲು ಬೆಂಕಿ ಆಗೈತೆ. ಚಾನಲ್ಗೆ ಹೋಗಿ ಸೈಡ್ ಹಾಕಿ ಸ್ನಾನಗಿನ ಮಾಡೋದು. ಕರೆಕ್ಟಾಗಿ ಒಂದು 2 ಗಂಟೆ ಬಿಟ್ಟು 3 ಗಂಟೆ ಬಿಟ್ಟುಬಿಟ್ರೆ ಸಾಕು, ಹೋಗ್ಬಿಡ್ತೀವಿ ಆರಾಮಾಗೆ. 9 ಗಂಟೆ ಸರಿ ಮನೆಗೆ. ಬಿಸಿಲು ಮಾತ್ರ ತಿಕ್ಕಾರಿ ಹೆಂಗೆ ಹೊಡಿತೈತೆ. 38 ಡಿಗ್ರಿ ಐತಿ ಇಲ್ಲಿ. ಇಷ್ಟೊಂದು ಬಿಸಿಲು ಇದ್ಬಿಟ್ರೆ ಮನುಷ್ಯ ಬದುಕೋದೇ ಇಲ್ಲ. ಆ ಬಿಸಿಲಾಗೆಲ್ಲ ನಾವು ನಟ್ಟು ಬಿಚ್ಕೊಂಡು ಕೂತಿದ್ರೆ ಎಣ ಬೀಳೋದು, ನಾಲರೋದು. ಅದಕ್ಕೆ ಮಿಷಿನಿಗೆ ಕೊಟ್ವಿ. 200 ರೂಪಾಯಿ ಹೋಯ್ತು. ಏನು ಮಾಡ್ತೀರಿ ಹೇಳಿ. ಗ್ರೀಸು ಅದು ಅಂತೇಳಿ 500 ರೂಪಾಯಿ ಹೋಗಿ ನೋಡಿ ಹೋಗ್ತಾ ಇದ್ದಾನೆ ಅಭಿಮನ್ಯು ಮುಂದೆ. ಯಾಕೋ ಗಾಡಿ ಬೇರೆ ಹೀಟ್ ಆಗ್ತೈತೆ ನಂದು, ಅದೇನಂತ ಗೊತ್ತಾಗಿಲ್ಲ. ಮೊನ್ನೆ ಹೊಸ ಕೂಲೆಂಟ್ ಹಾಕ್ತಿದ್ದೆ, ಅದು ಯಾವುದೋ ಕೆಂಪುದು ಹಾಕಿದ್ವಿ ಕೂಲೆಂಟು. ಇವಾಗ ಅದನ್ನೆಲ್ಲ ತೆಗ್ದು ಮತ್ತೆ ಗ್ರೀನ್ ಹಾಕ್ಬೇಕು. ಗ್ರೀನ್ ಹಾಕಿದರೆ ಕೂಲ್ ಆಗೋದು. ಕೂಲ್ ಮಾಡೋದು ಗಾಡಿ, ಇಲ್ಲಾಂದರೆ ಕೂಲ್ ಆಗಲ್ಲ ಗುರು. ಒಂಚೂರು ಸೈಡಿಗೆ ಹೋಗ್ಬೇಕು. ನೋಡಿ ಇದೈತೆ ನೋಡಿ ನಮ್ಮ ಅಭಿಮನ್ಯು. ಒಂದು ಗಿಡ ಮುರಿದೋಗ್ಬಿಟ್ಟದು ಲೆಫ್ಟ್ ಸೈಡಿನ ಮೇಲೆ. ಅದಕ್ಕೆ ಕಟ್ಟೆ ಇಲ್ಲ, ಏನಿಲ್ಲ ನೋಡಿ. ಯಾಕೆ ಡೋರ್ ಬೇರೆ ಕಟ್ಟಿದ್ದಾರೆ. ಅಭಿಮನ್ಯು ಇಲ್ಲಿಂದ 50 ಕಿಲೋಮೀಟ್ರ್ ಐತೆ. ಮತ್ತೆ ಇನ್ನೊಂದೇನಂದರೆ ನಿಡ್ಗುಂದಿ ಟೋಲ್ನಾಗೆ ಓವರ್ಲೋಡಿಗೆ ಜಡಿ ಮಾಡ್ತಾರೆ. ಅದಕ್ಕೆ
ಅದಕ್ಕೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಆ ಕಡೆ ಒಬ್ರು ಈ ಕಡೆ ಒಬ್ರು ಅಡ್ಡ ಹೊಡೆದು ಬಿಡೋಣ ಅಂತಂದು. ಏನಿಲ್ಲ, ಅವಾಗ ಫುಲ್ ಜಡಿ ಮಾಡ್ತಿರೋದೆ, ಕಾಟ ಮಾಡಿಸ್ಬೇಕು ಅಷ್ಟೇ ಅಂತಂದು. ಕಾಟ ಮಾಡಿಸ್ಕೊಳ್ಳಿ, ನಾವೇನು ಎದ್ರಂಗಿಲ್ಲ, ಓವರ್ಲೋಡ್ ಇಲ್ಲ ಏನಿಲ್ಲ. ಅದು ವೆಯ್ಟ್ ಕರೆಕ್ಟ್ ಐತೆ. ಯಾಕಂದ್ರೆ ನೋಡ ಶಿಷ್ಯ ಕಟ್ರ ಅಂತತೆ. ಪೇಪರಾ ನೋಡಿ ಬಿಸ್ಲು ಹೆಂಗೈತಿ. 290 ಕಿಲೋಮೀಟ್ರ್ ಐತೆ ದುರ್ಗ. ಇವಾಗ 50 ಕಿಲೋಮೀಟ್ರ್ ಆದರೆ 250 ಇರ್ತೈತೆ. ಅತ್ಲಾಗೆ ಸಾಯಂಕಾಲ ಬಿಟ್ಟರೆ ಹೊಲ್ಟ್ಬಿಡ್ಬೋದು ನೋಡಿ. ಬನ್ನಿ ಹೋಗೋಣ. ಇಲ್ಲಿ ಬಂದ್ವಿ, ಆಲ್ಮಟ್ಟಿ ಹತ್ರ ಚಾನಲ್ ಐತೆ. ಹಿಂಗೋಡಿ ಶೇಪ್ ಇತ್ಲಾಗ ಮ್ಯಾಕ್ ಮಾಡು. ಹೇಳೋ ತಿಪ್ಪೇಶ, ಶೇಪ್ ಹಿಂಗೆ ಮಾಡು, ಬಿಸ್ಲಾಗಲ್ಲ. ಬೂಸ ಮಾಡಲೇಬೇಕು ಕಣ್ರಪ್ಪ, ಅಡುಗೆ ಮಾಡ್ಕೊಳ್ಲೇಬೇಕು. ಹಾಂ, ಸ್ನಾನ ಮಾಡಿ ಬರೋಣ ಬಾ, ಫಸ್ಟ್ ಮಾಡೋಣಂತ. ಬಿಸಿಲು ಬೀಳ್ಬಾರ್ದ ತಿಪ್ಪೇಶ ಕ್ಯಾಬಿನ್ಗೆ ಅಡುಗೆ ಮಾಡಂದ್ರೆ. ಗಾಡಿ ಸೀದಾ ಮಾಡಲ್ಲ, ಒಂಚೂರು ಮುಂದೆ ಬಿಡು ಅಂತ ಹೇಳೋಣ. ಹಂಗೆ ಒಂದು ಹೆಜ್ಜೆ ಅಲ್ಲ ಟೈರು ನೋಡಲ್ಲ ಇಜಿಕೊಂಡಿರೋದು. ಒಂದು ಹೆಜ್ಜೆ ಮುಂದೆ ಬಿಡು ಅಂತ ಹೇಳು. ಒಳ್ಳೆ ಬರ್ರಿ ಚಾನಲ್ ಐತೆ ಇಲ್ಲಿ, ಸ್ನಾನ ಮಾಡೋಣ ಅಂತೇಳಿ ನಿಲ್ಸಿದ್ವಿ. ಎಲ್ಲ ಐತೆ ಬಾ ಇಲ್ಲಿ ಬ್ರಿಡ್ಜ್ ಮೇಲೆ. ಗುರು ಈ ಬ್ರಿಡ್ಜಿಗೆ ರಿವರ್ಸ್ ಹೊಡೆದ್ಬಿಟ್ಟಿದ್ರೆ ಚೆನ್ನಾಗಿತ್ತು ನಮಗೆ. ಯಾವ ಕಿರಿಕಿರಿ ಇರ್ತಿರ್ಲಿಲ್ಲ, ಏನಿಲ್ಲ. ಇವಾಗೂ ಕಿರಿಕಿರಿ ಇಲ್ಲ ನೋಡಿ. ಗಾಡಿನೂ ಇಲ್ಲಿ ಹಾಕ್ಬಿಟ್ಟಿವಿ, ನೀರು ಬರ್ತಿದ್ದಾವೆ ಇಲ್ಲಿ. ಆ ಕಡೆ ಎಲ್ಲ ಸ್ನಾನ ಮಾಡ್ತಿದ್ದಾರೆ ನೋಡಿ. ಅಲ್ಲೇ ಅದಾರೆ, ನಾವು ಎಲ್ಲಿ ಸ್ನಾನ ಮಾಡೋಣ? ಇಲ್ಲಿ ಸ್ನಾನ ಮಾಡೋಣಂತೆ. ಚಾನಲ್ಲೆಲ್ಲ ಓಕೆ ಆಯ್ತಾ ಇಳಿಯೋಕ್ಕೆ ಹತ್ತಕ್ಕೆ? ನೋಡ್ಬೇಕು ಗುರು, ಭಯ ಆಗ್ತೈತೆ ಯಾಕೋ. ಇಲ್ಲೆಲ್ಲ ಐತೆ, ಆ ಕಡೆ ಆಡ್ತಿದ್ದಾರೆ. ಇಲ್ಲೆಲ್ಲ ಇಳಿದು ಹೋಗಿದ್ದಾರೆ, ನಾವು ಇಲ್ಲೇ ಇಳಿಯೋಣ ಸಾಕು. ಇದೇನು ಭಾರಿ ಆಳ ಇಲ್ಲ, ಸಣ್ಣ ಚಾನಲ್. ಒಟ್ಟಾಗಿ ಸ್ನಾನ ಮಾಡ್ಬೇಕಂದ್ರೆ ಸ್ನಾನ ಮಾಡ್ಬೇಕು ಗುರು. ಆಳ ಇರ್ಬೋದೇನೋ. ನಮ್ಮ ಶಿಷ್ಯ ಒಬ್ಬನು ಪೈಲಟ್ ಬರ್ತಾನೆ ಡೈವ್ ಹೊಡಿಯೋಕ್ಕೆ. ಅಣ್ಣ ಇಲ್ವಾ ಇಲ್ಲಿ? ಆಯ್ತಾ ಅಲ್ಲಿ ಕುತ್ಕೊಳಕ್ಕೆ? ಹಾಂ ಸರಿ, ಅಲ್ಲೇ ಹೋಗೋಣ ನಡಿ. ನೋಡಿ ಸ್ನೇಹಿತರೆ, ಚಾನಲ್ಲಿಗೆ ಬಂದೀವಿ. ಇಲಿ ಮರಿ ಓಡಾಡ್ತೈತೆ, ಆನೆ ಮರಿ ಮೂಲಿ ಕೂತ್ಕೊಂಡ್ಬಿಟ್ಟತ್ ನೋಡಿ ಇಲ್ಲಿ. ಅದು ನೋಡಿ ಹೆಂಗೆ ಹೆಗ್ಗೆಗಿರಿ ಬೀಳ್ತೈತೆ. ಇವ್ರು ಯಾರೋ ಗೊತ್ತಿಲ್ಲ, ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದಾರೆ ನಮ್ಮ ಜೊತೆಗೆ. ನಾವು 4 ಇರೋದು, ಇವ್ರು ಯಾರೋ ಗೊತ್ತಿಲ್ಲ ನಮಗೆ. ನೋಡಿ ಆನೆ ಮರಿ ಹೆಂಗೆ ಉಳ್ತೈತೆ, ನಿಧಾನಕ್ಕೆ ದೇಕ್ಕೊಂಡು ಮುಳ್ಳೆ ತಗೊಳಲ್ಲ ಕೆಳಗೆ. ಸ್ನಾನ ಮಾಡಿ ಅಡುಗೆ ಮಾಡ್ಬೇಕು ನೋಡಿ. ಗಾಡಿ ಅಲ್ಲಿದ್ದೇವೆ, ಆ ಕಡೆ ಹೋಗರ್ತಂದ್ರೆ ರಿವರ್ಸ್ ಹೊಡ್ತೀವಿ ಆಲ್ಮಟ್ಟಿ ಕಡೆಗೆ. ಸ್ನಾನ ಮಾಡ್ಕೊಂಡು ಸಿಗೋದು ಬನ್ನಿ. ನೋಡಿ ಫ್ರೆಂಡ್ಸ್, ಚಾನಲ್ಲಾಗೆ ಆನೆ ಮರಿ, ಇಲಿ ಮರಿ, ಬೆಕ್ಕಿನ ಮರಿ ಎಲ್ಲ ಉಳ್ತದಾವೆ. ಇದು ಯಾವುದೋ ಟ್ಯಾಕ್ಟ್ರಿ ಬಂದ್ಕೊಂಡ್ರೆ ಬರ್ರಿ. ಚಾನಲ್ಲೇ ಫುಲ್ ಆಗ್ತತೆ. ಜಲ್ದಿ ಎಗ್ರೋ ನೋಡಿ. ಬಾ ಕೊಡಿಸ್ನಿ ಬಾರ, ಒಂದಲ್ಲೇ ಕಪ್ ಕೊಡಿಸ್ನಿ. ಚಾಂಪಿಯನ್ ಆಗಿಬಿಟ್ಟೆ ಬಾ ನೀನು. ಬೇಗ ಬರ್ರೋ, ಊಟ ಮಾಡ್ಕೊಂಡು ಹೋಗನ್ರಿ. ಸತ್ತೋಗ್ತಾನೆ ಬಿಡ್ರಲ್ಲಿ, ಹೆಂಗೆ ಮಾಡ್ಬೇಡ್ರಿ. ಫ್ರೆಶ್ ಆದ್ವಿ, ಊಟ ಮಾಡಿದ್ವಿ. 3 ಗಂಟೆ ಆಯ್ತು, ಬಿಸಿಲಿಳಿತು. ಹೋಗೋಣ ಅಂತ ಹೊರಟ್ವಿ. ಅಷ್ಟಾಗಿ ಇಲ್ಲಿ ಕೂಲರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಇದ್ದಾನೆ ಒಬ್ಬನೇ, ಅವನಿಗೆ. ನೀನು ಹರಿತಂತೆ ಅದು ಮನೆಗೆ ಬರಲ್ಲ, ಹಂಗೆ ಮಾಡು. ಇವಾಗ ಕೂಲರ್, ನಾನು ಮೋಟ್ರ್ ತಗೊಂತೀನಿ. ಕೂಲರ್ ಬೇಡ ನನಗೆ, ಸಣ್ಣ ಇದಾವೆ ನೋಡ್ರಿ. ಈ ಕಡೆ ಇದಾವಲ್ಲ ತಾಳ ಇವೆ. ಅವಾಗ್ಲಿದ್ದ ನಮ್ಮ ಹಿಂದೆನೇ ಬಂತು. ಇವಾಗ ಯಾರಂತ ಗೊತ್ತಾಗ್ಲಿಲ್ಲ. ಈ ಗಾಡಿ ಸೈಡ್ ಹಾಕ್ದು. ಇಲ್ಲೇ ಒಬ್ಬ ದೋಸ್ತ ಬರ್ತಾನೆ ಅಂದ, ಸಂಗಮೇಶ್ ಅಂತೇಳಿ. ಲಾಸ್ಟ್ ಟೈಮ್ ಮಂಗಳೂರಲ್ಲಿ ಸಿಕ್ಕಿದ್ದು, ಆವಾಗ ಮಾತಾಡ್ಸಿದ್ದೆ. ಇವಾಗ ಬಂದೀವಿ, ಫೋನ್ ಮಾಡ್ದ, ಅದಕ್ಕೆ ಗಾಡಿ ಸೈಡ್ ಹಾಕಿದ್ವಿ. ಬೆಂಗಳೂರು ಗಾಡಿ ಒಂದು ಸೈಡ್ ಹಾಕ್ತು ನಮ್ಮನ್ನು ನೋಡಿ. MBS ಅದನ್ನು ನೋಡೋಣ, ಬರ್ತಾನೆ. ಟೈರು ಒಂಚೂರು ಹೀಟ್ ಆಗ್ತದೆ ಗುರು, ಅದಕ್ಕೆ ಸೈಡ್ ಹಾಕಿದ್ವಿ. ನೋಡೋಣ. ಇದೇ ಡಾಬಾಕ್ಕೆ ಬರ್ತೀನಿ ಅಂತ ಹೇಳ್ದ, ಪಂಚರ್ ಅಂಗಡಿಗೆ ನಿಲ್ಸೋಣ. ಬಂದರೆ ಮಾತಾಡಿಸ್ಕೊಂಡು ಹೋಗೋಣ. ಅವ್ರ ಊರಿಗೆ ಬಂದಮೇಲೆ ನಮ್ಮ ಗಾಡಿ ನೋಡಿದ್ದಾರೆ. ನಾವು ಮಾತಾಡಿಸ್ದಂಗೆ ನಿಲ್ಲಿಸ್ದಂಗೆ ಹೋದರೆ ಚೆನ್ನಾಗಿ ಕಾಣಲ್ಲ. ಅದು ಫುಲ್ ಹೀಟ್ ಆಗ್ಬಿಟ್ಟು ರೈಟ್ ಸೈಡಿನ ಟೈರು. ಸೂರ್ಯ ಸೀದಾ ರೈಟ್ ಸೈಡಿನ ಟೈರಿಗೆ ಬೀಳ್ತಾನಲ್ಲ,
ಅದಕ್ಕೆ ಈಗ ಊರ ಹತ್ರ ಬಂದು ಮಾತಾಡಿಸ್ದಂಗೆ ಹೋದರೆ ಚೆನ್ನಾಗಿ ಕಾಣಲ್ಲ, ಅವ್ರಿಗೂ ಬೇಜಾರಾಗ್ತದೆ. ನೋಡಿ ಇವನಿಗೆ ಎಷ್ಟು ದುರಹಂಕಾರ ಐತೆ. ನಾವು ಊರ ಹತ್ರ ಬಂದ್ರೂ ನಾವು ನೋಡಿದ್ರೆ ಹಂಗೆ ಹೋಗಿದ್ದಾರೆ ಅಂತ ಬೇಜಾರಾಗ್ತದೆ. ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಹೇಳ್ದ ಇಲ್ಲೇ ಟರ್ನಿಂಗ್ನೇ ಟಾಪ್ ಐತೆ ಸೈಡ್ ಹಾಕೋಣ ಬಂದೆ ಅಂತಂದು ನಿಲ್ಲಿಸಿದ್ವಿ. ಬಂದಮೇಲೆ ಅಲ್ಲಿ ಹೋಗಿ ಕೊಕೋ ಕೋಲಾ ಕುಡಿದು ಹೋಗೋದು. ಚಚ್ಬಾರ್ದು ಗುರು, ನಾನ್ ಸ್ಟಾಪು. ಊರು ದೂರ ಇಲ್ಲ, 200 ಕಿಲೋಮೀಟ್ರ್ ಐತೆ ಅಷ್ಟೇ. ಇನ್ನು 4 ಕಾಲು. 9 ಗಂಟೆಗೆ ಹೋದರೆ ಸಾಕು ಮನೆಗೆ. ರೆಸ್ಟ್ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬೋದು. ನೋಡಿ ಗುರು, ಗಾಡಿ ಇಲ್ಲಿ ಸೈಡ್ ಹಾಕಿದ್ವಿ, ಬರಲಿ ಫೋನ್ ಮಾಡೋಣ. ಇಲ್ಲಿ ನಮ್ಮ ಸಂಗಮನಿಗೆ ಸಿಕ್ಕಿದ್ರು, ಫೋನ್ ಮಾಡಿದೆ ಗಾಡಿ ಸೈಡ್ ಹಾಕಿದ್ವಿ, ಬೇಜಾರಾಗ್ತಾನಂತೇಳಿ. ಇಷ್ಟು ದಿವಸ ತಪ್ಸ್ಕೊಂಡು ಓಡಾಡ್ತಿದ್ವಿ. ಇವಾಗ ನೋಡ್ದ ಪಾಪ, ಫೋನ್ ಮಾಡಿದ್ವಿ, ನಿಲ್ಸ್ಕೊಂಡು ತಿಳ್ಸ್ಕೊಡ್ತೀವಿ. ಅಣ್ಣ ನಿನ್ನ ಹೆಸರು ಹೇಳೋಣ. ಮ್ಯಾಜಿಕ್ ಅಂತ ನೋಡ್ರಿ ನಮ್ಮ ಅಣ್ಣ. ಅಣ್ಣ ಸಂಗಮೇಶ್ ಅಣ್ಣ ಬರ್ಲಾ ಟಾಟಾ ಬಾಯ್ ಬಾಯ್. ದುರ್ಗಾ ಬಂದ್ರೆ ಫೋನ್ ಮಾಡು. ಹಾಂ ಸಿಗಂತ ಬರ್ಲಾ? ಸರಿ. ಟೀ ಬ್ರೇಕ್ ಹಾಕಿದ್ದೀವಿ, ಟೀ ಕುಡಿಯೋಣ ಅಂತೇಳಿ. ಸಾಯಂಕಾಲ 2 ಗಾಡಿನೂ ಅವನು ಲೈಟ್ ಹೋಗ್ಬಿಟ್ಟು ಕೆಳಗೆ ನಾವು ರೆಡಿ ಮಾಡ್ತಾ ಇದ್ದಾರೆ. ಗುರು ಶಿಷ್ಯ ಅಲ್ಲೋಡ್ ಗುರು ಫುಲ್ ಜಾತ್ರೆ ಮಾಡಿಬಿಟ್ಟಾನೆ MH ಗಾರ್ಡನು. ನಮ್ಗೆ ಇವೇ ಜಾತ್ರೆ ಆಗೈತೆ ನೋಡಿ, ಎಷ್ಟು ಜಾತ್ರೆ ಮಾಡಿದ್ದಾನೆ. ಟೀ ಕುಡ್ದು ಹೊರಡೋದೆ. ಫೈನಲಿ ಬಂದು ಊರಕ್ಕೆ ನಿಲ್ಸಿದ್ವಿ ಗಾಡಿನ. ನೋಡಿ ಸರ್ವಿಸ್ ರೋಡಾಗಿ ಊಟ ತಂದ್ಕೊಟ್ಟಿವಿ. 4 ಗಂಟೆಗೆ ಬಿಡೋದು, ಯಾಕಂದರೆ ನೆಲಮಂಗ್ಲ ಮಾಲ್ ಐತಲ್ಲ, ನೆಲಮಂಗ್ಲದಿದ್ದರೆ 4 ಗಂಟೆಗೆ ಹೋಗೋದು. ಇನ್ನೊಂದು ಬೈಯಪ್ಪನಹಳ್ಳಿಗೆ ಹೋಗೋದು ಸಿಟಿಗೆ, ಗೈಡನ್ನ ಕರ್ಕೊಂಡು ಹೋಗೋದು. ಅದು ರೈಲ್ವೆ ಸ್ಟೇಷನಿಗೆ ಕನ್ಫ್ಯೂಸ್ ಆಗ್ತದೆ ನನಗೆ ಗೂಗಲ್ನಾಗೆ 4 ದಾರಿ ತೋರಿಸೋದಕ್ಕೆ. ಕೆಲವ್ರಿಗೆ ಕೇಳಿದರೆ ರಾತ್ರಿ ಹೋಗ್ಬೇಕು ಅಂತಾರೆ, ಇನ್ನು ಕೆಲವ್ರು ಹಗಲತ್ತು ಹೋಗ್ಬೋದು ಅಂತಾರೆ. ಅದಕ್ಕೆ ನೋಡೋಣ, ಒಂದು 400-500 ರೂಪಾಯಿ ಹೋದ್ರೆ ಹೋಗಲಿ, ಗೈಡಿಗೆ ಕರ್ಕೊಂಡು ಹೋಗ್ಬಿಟ್ರೆ ಸೇಫಾಗಿ ಬಿಡ್ಬಿಡ್ತಾನೆ ರೈಲ್ವೆ ಸ್ಟೇಷನ್ಗೆ. ಇವಾಗ ಇದು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ, ಬೆಳಗ್ಗೆ ಕಂಟಿನ್ಯೂ ಮಾಡೋಣ. 4 ಗಂಟೆಗೆ ಎದ್ಬಿಟ್ರೆ 8:30ವರೆಗೆ ನೆಲಮಂಗ್ಲ ಹೋಗ್ಬಿಡ್ತೀವಿ DRL ಆಫೀಸಿಗೆ. ಬೆಳಗ್ಗೆ ಸಿಗೋಣ ಬನ್ನಿ.